ಒಂದು ನಿಮಿಷ ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲರೂ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಅತ್ಯಂತ ದುಬಾರಿ ಸಾಫ್ಟ್ವೇರ್ ಅನ್ನ ನಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡಿದೀವಿ. ಹೌದು, ಟೆರಾಬೈಟ್ ಗಟ್ಲೆ ಡೇಟಾ ನಮ್ಮ ಸಿಸ್ಟಮ್ನಲ್ಲಿದೆ ಅಲ್ವಾ? ಕರೆಕ್ಟ್. ಆದ್ರೆ ನಾವು ಆ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡೇ ಇಲ್ಲ, ಕೇವಲ ಡೌನ್ಲೋಡ್ ಫೋಲ್ಡರ್ನಲ್ಲಿ ಹಾಗೆ ಇಟ್ಕೊಂಡಿದೀವಿ ಅಷ್ಟೇ. ಹಾಗಾದ್ರೆ ಆ ಅದ್ಭುತ ಸಾಫ್ಟ್ವೇರ್ನಿಂದ ನಮ್ಮ ಕೆಲ್ಸ ಸುಲಭವಾಗುತ್ತಾ? ಖಂಡಿತ ಇಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಆಧ್ಯಾತ್ಮಿಕ ಜ್ಞಾನದ ಪರಿಸ್ಥಿತಿನೂ ಬಹುತೇಕ ಹೀಗೇ ಆಗ್ಬಿಡುತ್ತೆ. ಜ್ಞಾನದ ಭಂಡಾರ ನಮ್ಮ ಬುದ್ಧಿಯಲ್ಲಿ ಎಷ್ಟೇ ತುಂಬಿದ್ರೂ ಅದನ್ನ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸ್ಕೊಳ್ದಿದ್ರೆ, ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ದಿದ್ರೆ ಅದರಿಂದ ಯಾವುದೇ ಪರಿವರ್ತನೆ ಸಾಧ್ಯವಲ್ಲ. ಖಂಡಿತ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನ ಕೇವಲ ಒಂದು ಮೇಲ್ನೋಟದ ಚರ್ಚೆ ಅಲ್ಲ, ಬದಲಾಗಿ ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ತರಗತಿ. ಹೌದು, ನಾವಿಂದು 2009 ಅಕ್ಟೋಬರ್ 25ರಂದು ಮಧುಬನದಲ್ಲಿ ಉಚ್ಚರಿಸಲಾದ ಅವ್ಯಕ್ತ ಬಾಪ್ದಾದ ಅವರ ಮೂರ್ಲಿಯ ಪ್ರತಿಯೊಂದು ಆಳವಾದ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳಲಿದ್ದೇವೆ. ನಿಜ. ಇದನ್ನ 2026 ಮಾರ್ಚ್ 29ರಂದು ಪರಿಷ್ಕರಿಸಲಾಗಿದೆ. ಇಂದಿನ ಮೂರ್ಲಿಯ ಶೀರ್ಷಿಕೆಯೇ ನಮ್ಮನ್ನ ಎಚ್ಚರಿಸುವಂತಿದೆ. ಹೌದು. ಸರ್ವ ಖಜಾನೆಯಿಂದ ಸಂಪನ್ನ, ತಮ್ಮ ಚೆಹರೆ ಅಥವಾ ಚಲನೆಯಿಂದ ಅಲೌಕಿಕತೆಯ ಸಾಕ್ಷಾತ್ಕಾರವನ್ನು ಮಾಡಿಸಿ. ಸರಿ, ಇದನ್ನ ಬಿಡಿಸಿ ನೋಡೋಣ. ಆಧ್ಯಾತ್ಮಿಕ ಸಂಪತ್ತು ಅಂದ್ರೆ ಕೇವಲ ತಲೆಯಲ್ಲಿರೋ ಮಾಹಿತಿಯಲ್ಲ, ಅದು ನಮ್ಮ ಮುಖಭಾವದಲ್ಲಿ ಕಾಣಬೇಕು ಅಂತ ಈ ಶೀರ್ಷಿಕೆ ಹೇಳ್ತಿದೆಯಲ್ಲ, ಇದರ ನಿಜವಾದ ಅರ್ಥವೇನು? ಈ ಶೀರ್ಷಿಕೆಯ ಹಿನ್ನೆಲೆಯನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಬಾಬಾ ಹೇಳ್ತಾರೆ, ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ ಎಂಬ ಆಧ್ಯಾತ್ಮಿಕ ಖಜಾನೆಗಳು ಕೇವಲ ಬುದ್ಧಿಯಲ್ಲಿ ಬಚ್ಚಿಡುವ ರಹಸ್ಯಗಳಲ್ಲ ಅಂತ. ಅಂದ್ರೆ ಕೇವಲ ನಾಲೆಜ್ ಆಗಿ ಉಳಿಬಾರದು. ಖಂಡಿತ. ಬಾಬಾ ಹೇಳ್ತಾರೆ, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಶ್ರೀಮಂತನಾಗಿದ್ರೂ ಅವನ ಮುಖದಲ್ಲಿ ಸದಾ ಆತಂಕ, ಭಯ, ಒತ್ತಡ ಎದ್ದು ಕಾಣ್ತಿದ್ರೆ ಆ ಭೌತಿಕ ಸಂಪತ್ತಿಗೇನ್ ಬೆಲೆ? ಯಾವುದೇ ಬೆಲೆ ಇಲ್ಲ. ಹಾಗೆಯೇ ಬಾಬಾ ಹೇಳ್ತಾರೆ, ಈ ಈಶ್ವರೀಯ ಖಜಾನೆಗಳು ನಮ್ಮನ್ನ ಒಳಗಿನಿಂದ ಸಂಪನ್ನಗೊಳಿಸ್ಬೇಕು. ಸಂಪನ್ನತೆ ಅಂದ್ರೆ ಯಾವುದೇ ಕೊರತೆ ಇಲ್ದಿರೋದು. ಓ, ಕಂಪ್ಲೀಟ್ನೆಸ್. ಹೌದು. ಬಾಬಾ ಹೇಳ್ತಾರೆ, ಈ ಸಂಪನ್ನತೆಯು ನಮ್ಮ ಚೆಹರೆ ಅಂದ್ರೆ ಮುಖಭಾವದಲ್ಲಿ ಶಾಂತಿಯ ರೂಪದಲ್ಲಿ ಮತ್ತು ಚಲನೆ ಅಂದ್ರೆ ನಮ್ಮ ದೈನಂದಿನ ನಡವಳಿಕೆಯಲ್ಲಿ ದೈವಿಕತೆಯ ರೂಪದಲ್ಲಿ ಪ್ರತಿಫಲಿಸಬೇಕು. ವಾವ್! ಅಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ, ಈ ಲೌಕಿಕ ಪ್ರಪಂಚದ ಜಂಜಾಟಗಳ ಮಧ್ಯೆಯೂ ನಮ್ಮನ್ನ ನೋಡುವ ಇತರ ಆತ್ಮಗಳಿಗೆ ನಮ್ಮಿಂದ ಒಂದು ಅಲೌಕಿಕತೆಯ ಸಾಕ್ಷಾತ್ಕಾರ ಆಗ್ಬೇಕು ಅಂತ. ಅಂದ್ರೆ ಇವರು ಈ ಪ್ರಪಂಚದವರೇ ಆಗಿದ್ರು, ಇವರ ಸ್ಥಿತಿ ಬೇರೆದೇ ಮಟ್ಟದಲ್ಲಿದೆ ಅನ್ನೋ ಅನುಭವ ಅವರಿಗೆ ಆಗ್ಬೇಕು ಅಲ್ವಾ? ನಿಖರವಾಗಿ. ಇದು ನಿಜಕ್ಕೂ ಅದ್ಭುತವಾಗಿದೆ. ಭೌತಿಕ ಬ್ಯಾಂಕ್ ಬ್ಯಾಲೆನ್ಸ್ ನಮಗೆ ಭದ್ರತೆ ನೀಡಬಹುದು, ಆದರೆ ಆಂತರಿಕ ನೆಮ್ಮದಿಯನ್ನಲ್ಲ. ಹೌದು. ಮೊದಲೆಲ್ಲ ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಕತ್ಲಲ್ಲಿರೋ ಕೋಣೆಗೆ ಲೈಟ್ ಹಾಕಿದಂತೆ ಅಂತ ಹೇಳ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ನಾವು ಈ ವರ್ಚುವಲ್ ರಿಯಾಲಿಟಿ ಅಥವಾ VR ಗ್ಲಾಸ್ ಹಾಕ್ಕೊಂಡಾಗ ನಮಗೆ ಬೇರೆದೇ ಪ್ರಪಂಚ ಕಾಣ್ತಲ್ಲ. ಹೌದು ಹೌದು. ಆ ಭ್ರಮೆಯ ಪ್ರಪಂಚದಿಂದ ಹೊರಬಂದು VR ಗ್ಲಾಸ್ ತೆಗೆದು ನಿಜವಾದ ವಾಸ್ತವವನ್ನು ನೋಡಿದಾಗ ಆಗೋ ಸ್ಪಷ್ಟತೆಯಂತೆ ಕಾಣುತ್ತೆ. ಆದರೆ ಈ ಮುರಳಿಯಲ್ಲಿ ಹಲವಾರು ನಿರ್ದಿಷ್ಟ ಖಜಾನೆಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆಯಲ್ವಾ? ಅವೆಲ್ಲವೂ ಹೇಗೆ ಕೆಲಸ ಮಾಡ್ತವೆ? ಈ ಪ್ರತಿಯೊಂದು ಖಜಾನೆಯೂ ಅದರದೇ ಆದ ವಿಶಿಷ್ಟ ಕಾರ್ಯವನ್ನ ಮಾಡುತ್ತೆ. ಮೊದಲನೆಯದಾಗಿ ಬಾಬಾ ಹೇಳ್ತಾರೆ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನಧನ. ಓಕೆ. ಬಾಬಾ ಹೇಳ್ತಾರೆ, ಈ ಜ್ಞಾನಧನದಿಂದ ಭಿನ್ನ ಭಿನ್ನ ಬಂಧನಗಳಲ್ಲಿ ಸಿಲುಕಿರುವ ಆತ್ಮಗಳು ಬಂಧನಮುಕ್ತರಾಗ್ತಾರೆ. ಅಜ್ಞಾನದ ಅಂಧಕಾರವೇ ಅತಿ ದೊಡ್ಡ ಬಂಧನ ಅಲ್ವಾ? ಖಂಡಿತ. ನಾನೊಂದು ದೇಹ, ನನಗೆ ಇಷ್ಟೆಲ್ಲ ಸಮಸ್ಯೆಗಳಿವೆ ಅನ್ನೋ ಭ್ರಮೆ. ಕರೆಕ್ಟ್. ಆ ಭ್ರಮೆಯಿಂದ ಬಿಡಿಸಿ ನಾನೊಂದು ಸ್ವತಂತ್ರ ಆತ್ಮ ಎಂಬ ವಾಸ್ತವವನ್ನ ಜ್ಞಾನ ನೀಡುತ್ತೆ. ಮುಂದುವರೆದು ಬಾಬಾ ಹೇಳ್ತಾರೆ, ಯೋಗ ಅರ್ಥಾತ್ ನೆನಪಿನ ಖಜಾನೆಯಿಂದ ಅನೇಕ ಪ್ರಕಾರದ ಶಕ್ತಿಗಳು ಪ್ರಾಪ್ತಿಯಾಗ್ತವೆ ಅಂತ. ಅಂದ್ರೆ ನಮ್ಮಲ್ಲಿ ಎಷ್ಟೇ ಜ್ಞಾನವಿದ್ರೂ ಸಮಸ್ಯೆ ಬಂದಾಗ ಅದನ್ನ ಎದುರಿಸೋ ತಾಕತ್ತು ಬರೋದು ಯೋಗದ ಶಕ್ತಿಯಿಂದ ಮಾತ್ರ. ನಿಖರವಾಗಿ. ಇನ್ನು ಮೂರನೆಯದು ಧಾರಣೆಯ ಖಜಾನೆ. ಬಾಬಾ ಹೇಳ್ತಾರೆ, ಧಾರಣೆಯ ಮೂಲಕ ಸರ್ವ ಗುಣಗಳ ಅನುಭೂತಿಯ ಖಜಾನೆ ಸಿಗುತ್ತೆ ಅಂತ. ಒಂದು ನಿಮಿಷ, ಇಲ್ಲಿ ನನ್ಗೊಂದು ಸಣ್ಣ ಗೊಂದಲವಿದೆ. ಯೋಗದಿಂದ ಶಕ್ತಿ ಬರುತ್ತೆ ಸರಿ, ಆದರೆ ಈ ಧಾರಣೆ ಅಂದ್ರೆ ನಿಖರವಾಗಿ ಏನು? ಮತ್ತು ಮೂರ್ಲಲಿಯಲ್ಲಿ ಧಾರಣೆಯ ಶಕ್ತಿಯಿಂದ ಎಲ್ಲರ ಸ್ನೇಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ. ನನ್ನಲ್ಲಿ ದೈವಿ ಗುಣಗಳಿದ್ರೆ ಬೇರೆಯವರು ನನ್ನನ್ನ ಯಾಕೆ ಪ್ರೀತಿಸ್ಬೇಕು? ಇದರ ಹಿಂದಿನ ಮನೋವಿಜ್ಞಾನ ಏನು?
ಬಹಳ ಪ್ರಮುಖವಾದ ಪ್ರಶ್ನೆ. ಧಾರಣೆ ಅಂದ್ರೆ ಸತ್ಯವನ್ನ ಅಥವಾ ದೈವಿ ಗುಣಗಳನ್ನ ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳೋದು. ಉದಾಹರಣೆಗೆ ಸಹನೆ, ಮಧುರತೆ ಅಥವಾ ಯಾರನ್ನೂ ಟೀಕಿಸದಿರೋದು ಇವೆಲ್ಲವೂ ಧಾರಣೆಗಳು. ಓ, ನಮ್ಮ ಪ್ರಾಕ್ಟಿಕಲ್ ಬಿಹೇವಿಯರ್. ಹೌದು. ಬಾಬಾ ಹೇಳ್ತಾರೆ, ಈ ಧಾರಣೆಯ ಶಕ್ತಿಯಿಂದಲೇ ಸರ್ವರ ಸ್ನೇಹದ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಇದರ ಹಿಂದಿನ ಕಾರಣ ಬಹಳ ಸರಳ. ಪ್ರತಿಯೊಬ್ಬ ಮನುಷ್ಯನೂ ಜಡ್ಜ್ ಮಾಡದ, ಶುದ್ಧ ಮನಸ್ಸಿನ ಮತ್ತು ಶಾಂತ ಸ್ವಭಾವದ ವ್ಯಕ್ತಿಗಳತ್ತ ಸಹಜವಾಗಿ ಆಕರ್ಷಿತನಾಗುತ್ತಾನೆ. ಕರೆಕ್ಟ್. ನಮ್ಮ ಬಳಿ ಬಂದಾಗ ಅವರಿಗೆ ಸೇಫ್ ಅನ್ನಿಸ್ಬೇಕು. ಎಕ್ಸಾಕ್ಟ್ಲಿ. ನಮ್ಮಲ್ಲಿ ದೈವಿ ಗುಣಗಳಿದ್ರೆ ಇತರರು ನಮ್ಮ ಬಳಿ ಬಂದಾಗ ಅವರಿಗೆ ತಮ್ಮ ಸ್ವಂತ ಮನೆಯಲ್ಲಿರುವಂಥ ಸುರಕ್ಷಿತ ಭಾವನೆ ಬರುತ್ತೆ. ಅದಕ್ಕಾಗಿಯೇ ಸ್ನೇಹ ಪ್ರಾಪ್ತಿಯಾಗುತ್ತೆ. ಅರ್ಥವಾಯ್ತು. ಆದ್ರೆ ಇದ್ರ ಜೊತೆಯಲ್ಲೇ ಬಾಬಾ ಹೇಳ್ತಾರೆ, ಈ ಸ್ನೇಹದ ಶಕ್ತಿಯಿಂದ ನಾವು ಸರ್ವರಿಗೂ ಪ್ರಿಯರಾಗ್ತೀವಿ ಮತ್ತು ಅದೇ ಸಮಯದಲ್ಲಿ ಅಲಿಪ್ತರಾಗುವ ಶಕ್ತಿಯ ಖಜಾನೆಯನ್ನು ಪಡಿತೀವಿ. ಅಲಿಪ್ತರಾಗುವುದು, ಇದು ಮೇಲ್ನೋಟಕ್ಕೆ ವಿರೋಧಾಭಾಸ, ಅಂದ್ರೆ ಕಾಂಟ್ರಾಡಿಕ್ಟರಿ ಅನ್ಸುತ್ತಲ್ಲ. ನಾವೆಲ್ಲರಿಗೂ ಪ್ರಿಯರಾಗಿರಬೇಕು, ಎಲ್ಲರೊಂದಿಗೆ ಸ್ನೇಹದಿಂದಿರಬೇಕು, ಆದ್ರೆ ಅದೇ ಸಮಯದಲ್ಲಿ ಅಲಿಪ್ತರಾಗಿರಬೇಕು. ಹೌದು, ಡಿಟ್ಯಾಚ್ಡ್ ಆಗಿರ್ಬೇಕು. ಇದು ಹೇಗ್ ಸಾಧ್ಯ? ಪ್ರೀತಿ ಇರೋ ಕಡೆ ಅಟ್ಯಾಚ್ಮೆಂಟ್ ಸಹಜವಾಗಿ ಬಂದ್ಬಿಡುತ್ತಲ್ಲ. ಲೌಕಿಕ ಪ್ರಪಂಚದ ದೃಷ್ಟಿಯಲ್ಲಿ ಪ್ರೀತಿ ಅಂದ್ರೆ ಅಂಟಿಕೊಳ್ಳೋದು ಅನ್ನೋ ಅರ್ಥ ಇದೆ. ಆದ್ರೆ ಬಾಬಾ ಹೇಳ್ತಾರೆ, ನಿಜವಾದ ಈಶ್ವರೀಯ ಸ್ನೇಹದಲ್ಲಿ ಯಾವುದೇ ಸ್ವಾರ್ಥ ಅಥವಾ ನಿರೀಕ್ಷೆ ಇರೋದಿಲ್ಲ. ಅಂದ್ರೆ ನಿಷ್ಕಾಮ ಪ್ರೀತಿ. ಹೌದು. ಅಲಿಪ್ತತೆ ಅಂದ್ರೆ ಯಾರನ್ನೂ ಹಚ್ಕೊಳ್ಳೋದಲ್ಲ, ಬದಲಾಗಿ ಬೇರೆಯವರ ಭಾವನೆಗಳು ಅಥವಾ ಪರಿಸ್ಥಿತಿಗಳು ನಮ್ಮ ಆಂತರಿಕ ಶಾಂತಿಯನ್ನ ಕಡದಲು ಬಿಡದಿರೋದು. ಸೂಪರ್. ಸೂರ್ಯ ಎಲ್ಲರಿಗೂ ಬೆಳಕು ಮತ್ತು ಶಾಖ ಕೊಡ್ತಾನೆ, ಎಲ್ಲರಿಗೂ ಪ್ರಿಯನಾಗಿದ್ದಾನೆ. ಆದ್ರೆ ಅವನು ಯಾವ ಮನೆಯೊಂದಿಗೂ ಅಂಟಿಕೊಂಡಿಲ್ಲ. ಅದೇ ರೀತಿ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಪರಿವಾರದ ಸಂಬಂಧದಿಂದ ಅಪಾರ ಖುಷಿಯ ಖಜಾನೆ ಸಿಗುತ್ತೆ ಅಂತ. ಸೂರ್ಯನ ಹೋಲಿಕೆ ಬಹಳ ಸ್ಪಷ್ಟವಾದ ಚಿತ್ರಣ ಕೊಡ್ತು. ಈಗ ನಾವು ಈ ಎಲ್ಲಾ ಆಂತರಿಕ ಖಜಾನೆಗಳನ್ನ ಸಂಗ್ರಹಿಸ್ತಿರುವಾಗ್ಲೇ ಮತ್ತೊಂದ್ ಕಡೆ ನಿರಂತರವಾಗಿ ಖರ್ಚಾಗ್ತಿರೋ ಒಂದು ಭಾರೀ ಸಂಪತ್ತಿದೆ. ಹೌದು, ಸಮಯ. ಕರೆಕ್ಟ್. ಭೌತಿಕ ಜಗತ್ತಿನಲ್ಲಿ ನಾವು ಟೈಮ್ ಈಸ್ ಮನಿ ಅಂತೀವಿ. ಆದ್ರೆ ಇಲ್ಲಿ ಸಮಯದ ಲೆಕ್ಕಾಚಾರವೇ ಬೇರೆ ರೀತಿಯಲ್ಲಿದೆ ಅಲ್ವಾ? ಇಲ್ಲಿರುವ ಆಕರ್ಷಕವಾದ ಅಂಶವೆಂದರೆ, ಈ ಸಂಗಮ ಯುಗದ ಸಮಯ ಎಷ್ಟೊಂದು ಚಿಕ್ಕದಾಗಿದ್ರೂ ಇದರ ಒಂದೊಂದು ಸೆಕೆಂಡ್ ಅನೇಕ ವರ್ಷಗಳಿಗೆ ಸಮಾನವಾಗಿದೆ. ವಾವ್. ಬಾಬಾ ಹೇಳ್ತಾರೆ, ಭಗವಂತನು ಸ್ವತಃ ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ರೂಪದಲ್ಲಿ ಬಂದು ಸಮಯದ ಮಹತ್ವವನ್ನ ತಿಳಿಸ್ತಿದ್ದಾನೆ. ಬಾಬಾ ಹೇಳ್ತಾರೆ, ಕೆಲವ ಮಕ್ಕಳು 1-2 ನಿಮಿಷ ಬೇರೆ ಏನಾದ್ರೂ ವ್ಯರ್ಥ ಯೋಚನೆ ಮಾಡಿದ್ರೆ ಕೇವಲ 2 ನಿಮಿಷ ತಾನೇ ಅಂತ ಅಂದ್ಕೊಳ್ತಾರೆ. ಹೌದು, ಅಘೋರವಾಗಿ ಅಂದ್ಕೊಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ಆ 2 ನಿಮಿಷಗಳು 2 ತಿಂಗಳುಗಳಲ್ಲ, 2 ವರ್ಷಗಳನ್ನ ಕಳ್ಕೊಂಡಂತೆ. 2 ನಿಮಿಷ ವ್ಯರ್ಥ ಮಾಡಿದ್ರೆ 2 ವರ್ಷ ಕಳ್ಕೊಂಡಂತೆ. ಈ ಲೆಕ್ಕಾಚಾರ ಕೇಳಕ್ಕೆ ಸ್ವಲ್ಪ ಆತಂಕ ಮೂಡಿಸುತ್ತಲ್ಲ. ಇದ್ರ ಹಿಂದಿನ ತರ್ಕವೇನು? ಆ 2 ನಿಮಿಷಗಳಿಗೆ ಅಷ್ಟೊಂದು ಬೆಲೆ ಯಾಕೆ ಬಂದಿದೆ? ಯಾಕೆಂದ್ರೆ ಬಾಬಾ ಹೇಳ್ತಾರೆ, ಈ ಚಿಕ್ಕದಾದ ಸಂಗಮ ಯುಗದಲ್ಲಿಯೇ ನಮಗೆ ಮುಂದಿನ 21 ಜನ್ಮಗಳ ಸಂಪೂರ್ಣ ಗ್ಯಾರಂಟಿ ಸಿಗುತ್ತೆ. ಓಹ್, ಸತ್ಯಯುಗದ ಪ್ರಾಪ್ತಿ. ಹೌದು, ಹೌದು. ಅದು ತನು, ಮನ, ಧನ ಮತ್ತು ಜನ, ಈ ಸರ್ವ ಪ್ರಾಪ್ತಿಗಳೊಂದಿಗೆ ಸ್ವಯಂ ಪರಮಾತ್ಮನ ಪ್ರೀತಿ, ಕಲ್ಪದ ಮೊದಲಿನ ಈಶ್ವರ್ಯ ಅಧಿಕಾರ ಮತ್ತು ಸರ್ವ ಪ್ರಾಪ್ತಿಗಳು ಕೇವಲ ಈ ಪುಟ್ಟ ಯುಗದಲ್ಲಿ ಮಾತ್ರ ಸಿಗೋಕೆ ಸಾಧ್ಯ. ನಿಜ. ಸತ್ಯಯುಗದಲ್ಲಿ ನಮ್ಗೆ ಎಲ್ಲವೂ ಇರುತ್ತೆ, ಆದ್ರೆ ಅಲ್ಲಿ ಭಗವಂತನ ಮಿಲನದ ಈ ಅತೀಂದ್ರಿಯ ಸುಖ ಇರಲ್ಲ. ಹಾಗಾಗಿ ಈ ಸಮಯದಲ್ಲಿ ಮಾಡೋ ಪುಟ್ಟ ಪುರುಷಾರ್ಥವು ಭವಿಷ್ಯದ ಜನ್ಮಜನ್ಮಾಂತರಗಳವರೆಗೂ ಪ್ರಾಪ್ತಿ ತರುತ್ತೆ. ಆದ್ರಿಂದಲೇ ಇಲ್ಲಿನ 1 ಸೆಕೆಂಡ್ ಅಲ್ಲಿನ ವರ್ಷಗಳಿಗೆ ಸಮಾನವಾಗಿದೆ. ಎಂತಹ ಅದ್ಭುತವಾದ ಮೌಲ್ಯಮಾಪನ. ಆದರೆ ಇಲ್ಲಿ ಸಮಯದ ಬಗ್ಗೆ ಮಾತನಾಡ್ತಾ ಮುರಳಿಯಲ್ಲಿ ಬಹಳ ಗಂಭೀರವಾದ ಎಚ್ಚರಿಕೆಯೊಂದನ್ನೇ ನೀಡಲಾಗಿದೆ. ಹೌದು. ಕೇವಲ ಜ್ಞಾನವನ್ನ ವರ್ಣನೆ ಮಾಡುವ, ಅಂದ್ರೆ ಬರೀ ಮಾತನಾಡುವ ಸಮಯ ಈಗ ಮುಗಿದಿದೆ ಎನ್ನಲಾಗಿದೆ. ನಿಖರವಾಗಿ ಬಾಬಾ ಹೇಳ್ತಾರೆ, ಸಮಯವು ಈಗ ಅತ್ಯಂತ ನಾಜೂಕಾಗಿದೆ, ಡೆಲಿಕೇಟ್ ಟೈಮ್ ಅಂತ. ಹೌದು. ಇದರರ್ಥ ಪ್ರಪಂಚದ ಪರಿಸ್ಥಿತಿಗಳು ವೇಗವಾಗಿ ಬದಲಾಗ್ತಿವೆ. ಈಗ ನಾವು ಬಾಯಿಂದ ನಾನ್ ಶಾಂತ ಸ್ವರೂಪ ಆತ್ಮ ಅಂತ 1000 ಬಾರಿ ಹೇಳಿದ್ರೂ ಜನ ನಂಬಲ್ಲ. ಅವರಿಗೆ ಪ್ರತ್ಯಕ್ಷ ಅನುಭವ ಆಗ್ಬೇಕು. ಕರೆಕ್ಟ್. ಬಾಬಾ ಹೇಳ್ತಾರೆ, ನಮ್ಮ ಚೆಹರಾ ಮತ್ತು ಚಲನೆಯಿಂದಲೇ ಈ ಆತ್ಮರು ಅಲಿಪ್ತರಾಗಿದ್ದಾರೆ, ವಿಶೇಷವಾಗಿದ್ದಾರೆ ಅನ್ನೋ ಪ್ರತ್ಯಕ್ಷ ಅನುಭವ ಇತರರಿಗೆ ಆಗ್ಬೇಕು. ಅಂದ್ರೆ ನಮ್ಮ ವೈಬ್ರೇಷನ್ ಮಾತಾಡಬೇಕು. ಹೌದು. ಬಾಬಾ ಹೇಳ್ತಾರೆ, ಸಾಕಾರ ಬ್ರಹ್ಮ ತಂದೆಯನ್ನ ಸಾವಿರಾರು ಜನರ ಸಂಘಟನೆಯ ಮಧ್ಯದಲ್ಲಿ ನೋಡಿದ್ರೂ ದೂರದಿಂದಲೇ ಅವರ ಹೊಳೆಯುವಂತಹ ಆಕರ್ಷಕವಾದ ವ್ಯಕ್ತಿತ್ವದ ಅನುಭವ ಆಗ್ತಿತ್ತು.
ಕೇವಲ ಅವರ ಉಪಸ್ಥಿತಿಯೇ ಒಂದು ಮ್ಯಾಜಿಕ್ನಂತೆ ಕೆಲಸ ಮಾಡ್ತಿತ್ತು ಅಲ್ವಾ? ಮಧುಬನದ ರಿಫ್ರೆಶ್ಮೆಂಟ್ ವಾಯುಮಂಡಲ ನಮಗೆ ಇದೇ ಅನುಭವ ಕೊಡುತ್ತೆ. ಎಕ್ಸಾಕ್ಟ್ಲಿ. ಅದನ್ನ ನಾವು ನಮ್ಮೊಳಗೆ ತರಬೇಕು. ಆದ್ರೆ ನಮ್ಮಲ್ಲಿ ಒಂದು ಅಭ್ಯಾಸವಿದೆ, ವಿಶೇಷವಾಗಿ ಆಧ್ಯಾತ್ಮಿಕ ಬದಲಾವಣೆಗಳ ವಿಷಯ ಬಂದಾಗ. ನೋಡೋಣ ಬಿಡು, ಮುಂದಿನ ವರ್ಷದಿಂದ ಖಂಡಿತ ಮಾಡ್ತೀನಿ, ನಿಧಾನವಾಗಿ ಬದಲಾಗ್ತೀನಿ ಅನ್ನೋ ಉದಾಸೀನತೆ ಇರುತ್ತೆ. ಹೌದು, ನಾಳೆ ಮಾಡೋಣ ಅನ್ನೋದು. ಆದ್ರೆ ಬಾಬಾ ಹೇಳ್ತಾರೆ, ನೋಡ್ತೇವೆ, ಮಾಡ್ತೇವೆ ಎಂಬ ಶಬ್ದಗಳು ಬ್ರಾಹ್ಮಣ ಮಕ್ಕಳಿಗೆ ಶೋಭಿಸೋದಿಲ್ಲ. ಯಾವಾಗಲೂ ಅಲ್ಲ, ಈಗಲೇ. ಅಂದ್ರೆ ನಾಟ್ ಸಮ್ ಟೈಮ್ ಬಟ್ ನೌ ಮಾಡಬೇಕೆಂಬ ದೃಢ ಸಂಕಲ್ಪ ಬೇಕು. ಇದಕ್ಕೆ ಮಮ್ಮ ಅವರ ಉದಾಹರಣೆ ಕೊಟ್ಟಿದ್ದಾರಲ್ವಾ? ಹೌದು. ಬಾಬಾ ಹೇಳ್ತಾರೆ, ಮಮ್ಮ ಅವರು ಈಗಿಲ್ಲದಿದ್ರೆ ಇನ್ನೆಂದಿಗೂ ಇಲ್ಲ ಎಂಬ ದೃಢ ಸ್ಮೃತಿಯನ್ನ ಸದಾ ಇಟ್ಕೊಂಡಿದ್ರು. ಆ ಗಳಿಗೆಯಲ್ಲಿಯೇ ಬದಲಾಗೋ ಶಕ್ತಿ ಅವರಲ್ಲಿತ್ತು. ಇಲ್ಲಿ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾದ ವಿಷಯ ಬರ್ತದೆ. ನಾವು ನಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಪ್ರತಿದಿನ 10 ಹಲವು ಅಪ್ಲಿಕೇಶನ್ಗಳನ್ನು ತೆರಿತೀವಿ. ಹೌದು. ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳು ರನ್ ಆಗ್ತಾ ಇರುತ್ತೆ. ಇದರಿಂದ ಡಿವೈಸ್ ಸ್ಲೋ ಆಡುತ್ತೆ. ಆಗ ನಾವೇನ್ ಮಾಡ್ತೀವಿ? ರೀಸ್ಟಾರ್ಟ್ ಮಾಡ್ತೀವಿ ಅಥವಾ ಕ್ಲಿಯರ್ ಮಾಡ್ತೀವಿ. ಕರೆಕ್ಟ್. ರಾತ್ರಿ ಮಲಗುವ ಮುನ್ನ ಡೇಟಾವನ್ನ ಕ್ಲೌಡ್ ಸ್ಟೋರೇಜ್ಗೆ ಟ್ರಾನ್ಸ್ಫರ್ ಮಾಡಿ, ರ್ಯಾಮ್ ಅನ್ನ ಕ್ಲಿಯರ್ ಮಾಡಿ, ಡಿವೈಸ್ ಫ್ರೀ ಮಾಡ್ತೀವಿ. ಆಗ ಮರುದಿನ ಅದು ಮತ್ತೆ ವೇಗವಾಗಿ ಕೆಲಸ ಮಾಡುತ್ತೆ. ಹೌದು. ಅದೇ ರೀತಿ ಈ ಮೂರ್ಲಿಯಲ್ಲಿ ನಮ್ಮ ಮನಸ್ಸಿನ ಡೇಟಾವನ್ನ ಕ್ಲಿಯರ್ ಮಾಡೋ ಒಂದು ಅದ್ಭುತವಾದ ಪ್ರಾಯೋಗಿಕ ವಿಧಾನವನ್ನ, ಅಂದ್ರೆ ರಾತ್ರಿಯ ಚಾಟ್ ಬಗ್ಗೆ ಹೇಳಿದಾರಲ್ವಾ? ಬಹಳ ನಿಖರವಾದ ಹೋಲಿಕೆ ಇದು. ದಿನವಿಡೀ ನಾವು ಅನೇಕ ಜನರನ್ನ ಭೇಟಿಯಾಗ್ತೀವಿ. ಎಷ್ಟೋ ಯೋಚನೆಗಳು, ಪ್ರತಿಕ್ರಿಯೆಗಳು, ಸಣ್ಣಪುಟ್ಟ ತಪ್ಪುಗಳು ನಮ್ಮ ಮನಸ್ಸಿನಲ್ಲಿ ಸೇರ್ಕೊಳ್ತವೆ. ಅದನ್ನ ಹಾಗೆ ಇಟ್ಕೊಂಡು ಮಲಗಿದ್ರೆ ನಿದ್ರೆಯೂ ಬರಲ್ಲ, ಮನಸ್ಸು ಭಾರ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಬಾಬಾರವರಿಗೆ ಇಡೀ ದಿನದ ಲೆಕ್ಕಾಚಾರವನ್ನ, ಅಂದ್ರೆ ಚಾರ್ಟ್ ಅನ್ನ ಕೊಟ್ಟು ಬುದ್ಧಿಯನ್ನ ಖಾಲಿ ಮಾಡ್ಕೊಂಡು ಮಲಗಬೇಕು. ನಾನು ಬಾಬಾರವರಿಗೆ ಎಲ್ಲವನ್ನೂ ಹೇಳ್ಬಿಟ್ಟಿದ್ದೇನೆ, ಈಗ ನಾನು ಸಂಪೂರ್ಣ ಹಗೂರ ಅನ್ನೋ ಭಾವನೆ. ಹೌದು. ಬಾಬಾ ಹೇಳ್ತಾರೆ, ಈ ಭಾವನೆಯೊಂದಿಗೆ ಮಲಗೋದ್ರಿಂದ ನಿದ್ರೆಯೂ ಗಾಢವಾಗಿ ಬರುತ್ತೆ ಮತ್ತು ಈ ಅಭ್ಯಾಸ ನಮ್ಮನ್ನ ಆಂತರಿಕವಾಗಿ ಶುದ್ಧೀಕರಿಸುತ್ತೆ. ಇದು ಕೇಳೋಕ್ಕೆ ಬಹಳ ಚೆನ್ನಾಗಿದೆ. ಆದರೆ ಇದೇ ವಿಷಯದಲ್ಲಿ ಮುರಳಿಯಲ್ಲೊಂದು ಪದ ಬಳಸಿದ್ದಾರೆ, ಧರ್ಮರಾಜಪುರಿಯ ಶಿಕ್ಷೆ ಅಂತ. ಹೌದು, ಧರ್ಮರಾಜಪುರಿ. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ಒಬ್ಬ ಪ್ರೀತಿಯ ತಂದೆ ಕರುಣಾಮಯಿ ಬಾಬಾ ಈ ಧರ್ಮರಾಜಪುರಿ ಶಿಕ್ಷೆ ಅನ್ನೋ ಕಠಿಣವಾದ ಪದಗಳನ್ನ ಯಾಕೆ ಬಳಸ್ತಾರೆ? ಇದು ಜನಲಣ್ಣಿ ಭಯ ಹುಟ್ಟಿಸುವಂತಲ್ವೇ? ಈ ಧರ್ಮರಾಜಪುರಿ ಅಂದ್ರೆ ನಿಖರವಾಣಿ ಏನು? ಇದು ಬಹಳ ಜನರಿಗೆ ಬರೋ ಸಹಜವಾದ ಗೊಂದಲ. ಆದ್ರೆ ಇದನ್ನ ನಾವು ಭಯದ ದೃಷ್ಟಿಯಿಂದ ನೋಡಬಾರ್ದು. ಬಾಬಾ ಹೇಳ್ತಾರೆ, ಪ್ರತಿನಿತ್ಯ ರಾತ್ರಿಯ ಚಾರ್ಟ್ ಮೂಲಕ ತಪ್ಪುಗಳನ್ನ ತಿದ್ದುಕೊಂಡ್ರೆ ಧರ್ಮರಾಜಪುರಿಯ ಶಿಕ್ಷೆಯಿಂದಲೂ ನಾವು ಪಾರಾಗ್ಬೋದು. ಅಂದ್ರೆ ಇದು ಯಾವುದೇ ಭೌತಿಕ ಶಿಕ್ಷೆಯ ಸ್ಥಳ ಅಲ್ವಾ? ಖಂಡಿತ ಅಲ್ಲ. ಇಲ್ಲಿ ಧರ್ಮರಾಜಪುರಿ ಅಂದ್ರೆ ನರಕದಲ್ಲಿ ಎಣ್ಣೆಯ ಕಡಾಯಲಿ ಕರಿಯುವಂಥ ಜಾಗ ಅಲ್ಲ. ಅದು ಕೇವಲ ನಮ್ಮ ದೇಹದ ಅಂತಿಮ ಸಾಕ್ಷಾತ್ಕಾರದ ಸ್ಥಿತಿ. ಓ, ನಮ್ಮ ರಿಯಲೈಸೇಷನ್. ಹೌದು. ಉದಾಹರಣೆಗೆ, ನೀವು ಯಾರಿಗೋ ಅನ್ಯಾಯ ಮಾಡಿರ್ತೀರ, ನಂತರ ಆ ವ್ಯಕ್ತಿನೇ ನಿಮ್ಮ ಪ್ರಾಣ ಉಳಿಸ್ತಾನೆ ಅಂದಿಟ್ಕೊಳ್ಳಿ. ಆಗ ನಮ್ಮೊಳಗೆ ಒಂದು ತೀವ್ರವಾದ ಪಶ್ಚಾತ್ತಾಪ, ಒಂದು ರೀತಿಯ ಕ್ರಿಂಜ್ ಅಥವಾ ಉರಿ ಶುರುವಾಗುತ್ತಲ್ಲ? ಎಕ್ಸಾಕ್ಟ್ಲಿ. ಅದು ಆಂತರಿಕ ಶಿಕ್ಷೆ. ಕಲ್ಪದ ಅಂತ್ಯದಲ್ಲಿ ನಾವು ಪರಮಾತ್ಮನ ಸಂಪೂರ್ಣ ಶುದ್ಧ ಪ್ರೀತಿಯನ್ನ ಅನುಭವಿಸಿದಾಗ ನಮ್ಮೊಳಗಿನ ಸಣ್ಣ ಪುಟ್ಟ ಕಲ್ಮಶಗಳು, ನಾವು ಮಾಡಿದ ತಪ್ಪುಗಳು ನಮ್ಮ ಕಣ್ಮುಂದೆ ಬಂದಾಗ ಆಗೋ ಆ ತೀವ್ರವಾದ ಪಶ್ಚಾತ್ತಾಪದ ಅನುಭೂತಿಯೇ ಧರ್ಮರಾಜಪುರಿಯ ಶಿಕ್ಷೆ. ಈಗ ಅರ್ಥ ಆಯ್ತು. ಬಾಬಾ ಹೇಳ್ತಾರೆ, ಪ್ರತಿದಿನ ರಾತ್ರಿ ನಿಮ್ಮ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಆ ಅಂತಿಮ ಕ್ಷಣದಲ್ಲಿ ಯಾವುದೇ ಪಶ್ಚಾತ್ತಾಪದ ಹೊರೆಯನ್ನ ಹೊರಬೇಕಾಗಿಲ್ಲ. ಅದಕ್ಕಾಗಿಯೇ ದೃಢ ಸಂಕಲ್ಪದ ಬೀಗದ ಕೈಯನ್ನ ಕಾಯಮಾಗಿ ಇಟ್ಕೊಳ್ಬೇಕು. ಅದು ಹೊರಗಡೆಯಿಂದ ಬರೋ ಶಿಕ್ಷೆ ಅಲ್ಲ, ಬದಲಾಗಿ ನಮ್ಮದೇ ಆತ್ಮದ ಅತಿ ಎತ್ತರದ ಸ್ಥಿತಿಯಲ್ಲಿ ನಿಂತು ನಮ್ಮ ತಪ್ಪುಗಳನ್ನ ನೋಡಿದಾಗ ಆಗೋ ಸಂಕಟ. ಪ್ರತಿದಿನದ ಕಸವನ್ನ ಪ್ರತಿದಿನವೇ ವಿಲೇವಾರಿ ಮಾಡಿದರೆ ಆ ಸಂಕಟ ಇರಲ್ಲ. ಖಂಡಿತವಾಗಿಯೂ. ಸರಿ, ಮುಂದಿನ ವಿಷಯಕ್ಕೆ ಬರೋಣ. ನಮ್ಮ ಚೆಹರೆಯಲ್ಲಿ ಹೊಳುಪು ತರಲು ಸದಾ ಮುಗುಳ್ನಿಗೆ ಇರಬೇಕು, ಮಾಯೆಗೆ ಗೆಟೌಟ್ ಅಂತ ಹೇಳಬೇಕು ಎನ್ನಲಾಗಿದೆ. ಹೌದು. ಜೊತೆಗೆ ಒಂದು ದೊಡ್ಡ ಮಾತಿದೆ, ತಮ್ಮನ್ನ ಈ ಪ್ರಪಂಚದ ಗೆಸ್ಟ್ ಹೌಸ್ ಅಂದ್ರೆ ಅತಿಥಿ ಗೃಹದಲ್ಲಿರೋ ಅನುಭವ ಮಾಡಿಕೊಳ್ಳಿ ಅಂತ. ಅದೇ ಇಲ್ಲಿ ನನ್ಗೆ ದೊಡ್ಡ ಮಟ್ಟದ ವಿರೋಧವಿದೆ. ವಿರೋಧವೇ? ಏಕಿರಬಹುದು? ಹೌದು ನೋಡಿ, ನಾವು ಯಾವ್ದಾದ್ರೂ ಪ್ರವಾಸಿ ತಾಣಕ್ಕೆ ಹೋದಾಗ ಅಲ್ಲಿನ ಹೋಟೆಲ್ ಅಥವಾ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಳ್ತೀವಿ. ಅಲ್ಲಿನ ಫರ್ನಿಚರ್ ಎಷ್ಟೇ ಸುಂದರವಾಗಿದ್ರೂ ಇದು ನಂದು, ಇದನ್ನ ಒಯ್ಬೇಕು ಅಂತ ನಾವು ಮೋಹ ಇಟ್ಕೊಳ್ಳಲ್ಲ. ಯಾಕೆಂದ್ರೆ ಅದು ನಮ್ಮದಲ್ಲ ಅಂತ ನಮ್ಗೊತ್ತಿರುತ್ತೆ. ಕರೆಕ್ಟ್, ಅದು ಸುಲಭ.
ಅದೇ ಈ ವಾಸ್ತವ ಜಗತ್ತಿನಲ್ಲಿ ನಾವು ನಮ್ಮದೇ ಆದ ಸ್ವಂತ ಮನೆ ಕಟ್ಸಿರ್ತೀವಿ, ನಮ್ಮದೇ ಆದ ಕುಟುಂಬ, ಹೆಂಡತಿ, ಮಕ್ಕಳು, ಕಚೇರಿಯ ಜವಾಬ್ದಾರಿಗಳು ಇರುತ್ತೆ. ಇದೆಲ್ಲದರ ಮಧ್ಯೆ ಬದುಕುವಾಗ ಇದು ನನ್ನದಲ್ಲ, ನಾನೊಬ್ಬ ಅತಿಥಿ ಅನ್ಕೊಂಡ್ರೆ ಅದು ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಪಲಾಯನವಾದ, ಅಂದ್ರೆ ಎಸ್ಕೇಪಿಸಮ್ ಆಗಲ್ವಾ? ನಿಜವಾದ ಜವಾಬ್ದಾರಿಯುತ ವ್ಯಕ್ತಿ ಈ ಜಗತ್ತಿನಲ್ಲಿ ನಿರ್ಲಿಪ್ತನಾಗಿರೋದು ಹೇಗೆ ಸಾಧ್ಯ? ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಬಾಬಾ ಹೇಳ್ತಿರೋದು ಜವಾಬ್ದಾರಿಯನ್ನ ಬಿಟ್ಟು ಕಾಡಿಗೋಗಿ ಅಂತ ಅಲ್ಲ. ಮತ್ತೇಗಿರ್ಬೇಕು? ಬಾಬಾ ಹೇಳ್ತಾರೆ, ನಿಮ್ಮ ಕರ್ತವ್ಯಗಳನ್ನ 100% ನಿಭಾಯಿಸಿ, ಆದ್ರೆ ಮನಸ್ಸಿನಿಂದ, ಬುದ್ಧಿಯಿಂದ ನೀವು ಕೇವಲ ಒಬ್ಬ ಅತಿಥಿ ಅಥವಾ ಟ್ರಸ್ಟಿ ಅನ್ನೋ ಪ್ರಜ್ಞೆ ಇರ್ಲಿ. ಉದಾಹರಣೆಗೆ ಬ್ಯಾಂಕ್ ಮ್ಯಾನೇಜರ್ ಕೋಟಿಗಟ್ಲೆ ಹಣವನ್ನ ಪ್ರತಿದಿನ ನಿರ್ವಹಿಸ್ತಾನೆ, ಅತ್ಯಂತ ಜವಾಬ್ದಾರಿಯಿಂದ ನೋಡ್ಕೊಳ್ತಾನೆ. ಆದ್ರೆ ಸಂಜೆ ಮನೆಗ್ ಹೋಗುವಾಗ ಆ ಹಣ ನನ್ನದು ಅಂತ ಮೋಹ ಇಟ್ಕೊಳ್ಳೋದಿಲ್ವಲ್ವಾ? ಹೌದು, ಅದು ಬ್ಯಾಂಕ್ದು ಅಂತ ಗೊತ್ತಿರುತ್ತೆ. ಇದೆ ಅನ್ನೋ ಅಲ್ಲೇ ನಮ್ಮ ಮನಸ್ಸು ಬುದ್ಧಿ ಇಲ್ಲಿರ್ಬೇಕು. ಇದನ್ನೇ ಬಾಬಾ ಬೇಹದ್ದಿನ ವೈರಾಗ್ಯ ಅಂತಾರೆ. ಜವಾಬ್ದಾರಿಗಳಿರ್ಲಿ, ಆದ್ರೆ ಮಾಲೀಕತ್ವದ ಅಹಂಕಾರ ಬೇಡ. ಎಂತಹ ಅದ್ಭುತವಾದ ಸ್ಪಷ್ಟೀಕರಣ! ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ನಂತೆ ಸಂಪೂರ್ಣ ಜವಾಬ್ದಾರಿ, ಆದರೆ 0 ಅಟ್ಯಾಚ್ಮೆಂಟ್. ಇದರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತಾ? ಖಂಡಿತ. ಬಾಬಾ ಹೇಳ್ತಾರೆ, ಈ ಬೇಹದ್ದಿನ ವೈರಾಗ್ಯವು ಮಾಯೆಯ ವಿಘ್ನವನ್ನ ಏಕದಂ ಸಮಾಪ್ತಿ ಮಾಡುತ್ತೆ. ಆಗ ಮಾಯೆಯ ಬಿರುಗಾಳಿಯೂ ನಮ್ಗೆ ಒಂದು ಸಮಸ್ಯೆಯಾಗಿ ಅಥವಾ ಪರೀಕ್ಷೆಯಾಗಿ ಕಾಣಲ್ಲ. ಮತ್ತೇನಾಗಿ ಕಾಣುತ್ತೆ? ಬದಲಾಗಿ ಅದು ನಮ್ಮ ಅನುಭವವನ್ನ ಹೆಚ್ಚಿಸೋ ಉಡುಗೊರೆ, ಅಂದ್ರೆ ಗಿಫ್ಟ್, ಮತ್ ನಮ್ಮನ್ನ ಆಧ್ಯಾತ್ಮಿಕವಾಗಿ ಮೇಲೆಕ್ಕೆತ್ತೋ ಆಧಾರ, ಅಂದ್ರೆ ಲಿಫ್ಟ್ ಆಗಿ ಪರಿವರ್ತನೆಯಾಗುತ್ತೆ. ವಿಘ್ನಗಳೇ ನಮ್ಮ ಪ್ರಗತಿಗೆ ಮೆಟ್ಟಿಲ್ಗಳಾಗುತ್ತವೆ. ಗಿಫ್ಟ್ ಮತ್ತು ಲಿಫ್ಟ್, ನೆಗೆಟಿವ್ ಪರಿಸ್ಥಿತಿಗಳನ್ನ ಪಾಸಿಟಿವ್ ಆಗಿ ನೋಡೋ ಎಂತಹ ಅದ್ಭುತ ದೃಷ್ಟಿಕೋನ ಇದು. ಹೌದು. ಮುಂದಿನ ಭಾಗದಲ್ಲಿ ವಿಶ್ವಾದ್ಯಂತ ನಡೆಯುತ್ತಿರೋ ಸೇವೆಯ ವಿಸ್ತಾರವನ್ನ ಬಾಬ್ದಾದ ಬಹಳ ಹೆಮ್ಮೆಯಿಂದ ಉಲ್ಲೇಖಿಸಿದ್ದಾರೆ. 90 ದೇಶಗಳಿಂದ ಬಂದ 2300 ಸಹೋದರ ಸಹೋದರಿಯರ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಅದೊಂದು ದೊಡ್ಡ ಸಂಘಟನೆ. ಡಬಲ್ ವಿದೇಶಿ ಅಥವಾ ಡಬಲ್ ಪುರುಷಾರ್ಥಿಗಳಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇಲ್ಲಿ ಡಬಲ್ ವಿದೇಶಿ ಅಂದ್ರೆ ಯಾರು? ಅವರು ಭಾರತದ ಹೊರಗಿನವರು ಅನ್ನೋದು ಅರ್ಥವಾಗುತ್ತೆ. ಆದ್ರೆ ಡಬಲ್ ವಿದೇಶಿ ಅಂತ ಯಾಕೆ ಕರೀತಾರೆ? ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯಾತ್ಮನು ಮೂಲತಃ ಪರಮಧಾಮ ಅಥವಾ ಶಾಂತಿಧಾಮದ ನಿವಾಸಿ. ಅಂದ್ರೆ ನಾವೆಲ್ಲರೂ ಈ ಭೂಮಿಗೆ ಬಂದಿರೋ ಪರದೇಶಿಗಳು ಅಥವಾ ಅತಿಥಿಗಳು. ಇದು ಮೊದಲನೇ ವಿದೇಶಿ ಸ್ಥಿತಿ. ಓ, ನಮ್ಮ ಮೂಲ ಮನೆ ಪರಮಧಾಮ. ಕರೆಕ್ಟ್. ಇನ್ನು ಭಾರತದ ಹೊರಗಡೆ ಅಂದ್ರೆ ಬೇರೆ ದೇಶಗಳಲ್ಲಿ ಹುಟ್ಟಿರೋರು ಭೌತಿಕವಾಗಿಯೂ ವಿದೇಶಿಯರು. ಹಾಗಾಗಿ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ 2 ರೀತಿಯಲ್ಲಿ ವಿದೇಶಿಯರಾಗಿರೋರನ್ನ ಬಾಬಾ ಪ್ರೀತಿಯಿಂದ ಡಬಲ್ ವಿದೇಶಿ ಅಂತ ಕರೀತಾರೆ. ಬಹಳ ಸುಂದರವಾದ ವ್ಯಾಖ್ಯಾನ. ಬಾಬಾ ಹೇಳ್ತಾರೆ, ಯಾವ ಗುಂಪು ಎವರ್ ರೆಡಿ ಅಂದ್ರೆ ಸದಾ ಸಿದ್ಧ, ನಿರ್ವಿಘ್ನ ಮತ್ತು ಮಾಯಾಜೀತರಾಗಿರುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತೆ ಅಂತ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ವಿಶೇಷವಾಗಿ ಮುರಳಿಯಲ್ಲಿ ದಾದಿಯವರ ಅಂದ್ರೆ ಜಾನಕಿ ದಾದಿ ಮತ್ತು ಗುಲ್ಜಾರ್ ದಾದಿಯವರ ಏಕತೆಯ ಬಗ್ಗೆ ಉಲ್ಲೇಖ ಇದೆಯಲ್ಲ? ಹೌದು. ಈ ಆಧ್ಯಾತ್ಮಿಕ ಸಂಘಟನೆಯ ಏಕತೆಯನ್ನ ನಮ್ಮ ಇಂದಿನ ಆಧುನಿಕ ಕೌಟುಂಬಿಕ ಅಥವಾ ಕಾರ್ಪೊರೇಟ್ ಪ್ರಪಂಚದ ಟೀಮ್ ವರ್ಕ್ಗೆ ಹೇಗೆ ಅನ್ವಯಿಸಬಹುದು? ನಾವೆಲ್ಲರೂ ಟೀಮ್ ವರ್ಕ್ ಬಗ್ಗೆ ಮಾತಾಡ್ತೀವಿ, ಆದರೆ ವಾಸ್ತವದಲ್ಲಿ ಈಗೋ ಕ್ಲಾಶ್ ಆಗ್ತಾನೇ ಇರುತ್ತೆ. ಇದು ಇಂದಿನ ಜಗತ್ತಿಗೆ ಅತಿ ದೊಡ್ಡ ಪಾಠ. ಬಾಬಾ ಹೇಳ್ತಾರೆ, ದಾದಿಯರ ಏಕತೆಯೇ ಯಜ್ಞದ ಅಂದ್ರೆ ಈ ಆಧ್ಯಾತ್ಮಿಕ ಕಾರ್ಯದ ಯಶಸ್ಸಿಗೆ ಕಾರಣ. ಸಾಕಾರದಲ್ಲಿ ಒಬ್ರು ಹೇಳಿದ್ರು, ಮತ್ತೊಬ್ರು ಅದನ್ನ ಮಾಡಿದ್ರು. ಅವರ ನಡುವೆ ನಾನೇಕೆ ಇವರ ಮಾತು ಕೇಳಬೇಕು ಅನ್ನೋ ಅಹಂಕಾರ ಇರಲಿಲ್ಲ. ಖಂಡಿತ ಇರ್ಲಿಲ್ಲ. ಒಬ್ರು ಐಡಿಯಾ ಕೊಟ್ರೆ ಮತ್ತೊಬ್ರು ಅದಕ್ಕೆ ನೀರೆರೆದು ಬೆಳೆಸ್ತಿದ್ರು. ಸಾಮಾನ್ಯವಾಗಿ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಏನಾಗುತ್ತೆ? ಒಬ್ರು ಒಂದ್ ಸಲಹೆ ಕೊಟ್ರೆ ಇನ್ನೊಬ್ರು ತಮ್ಮ ಬುದ್ಧಿವಂತಿಕೆಯನ್ನು ಸಾಬೀತುಪಡಿಸಲು ಅದರಲ್ಲಿ ತಪ್ಪು ಹುಡುಕ್ತಾರೆ ಅಲ್ವಾ? ಹೌದು. ಆದ್ರೆ ಬಾಬಾ ಹೇಳ್ತಾರೆ, ಭಲೆ ಹೊರನೋಟಕ್ಕೆ ಸ್ವಭಾವಗಳು ಭಿನ್ನವಾಗಿ ಕಂಡ್ರೂ ಸಂಕಲ್ಪದಲ್ಲಿ ಮತ್ತು ವಿಚಾರದಲ್ಲಿ ಒಂದಾಗಿದ್ದಾಗ ಮಾತ್ರ ಯಾವುದೇ ಕಾರ್ಯ ಯಶಸ್ವಿಯಾಗುತ್ತೆ. ಇದನ್ನೇ ನಿಜವಾದ ನಿರ್ವಿಘ್ನ ಗುಂಪು ಅಂತ ಕರೆಯೋದು. ಅದ್ಭುತ. ಕೇವಲ ಕೆಲಸವನ್ನ ಹಂಚಿಕೊಳ್ಳೋದಲ್ಲ, ಬದಲಾಗಿ ಸಂಕಲ್ಪಗಳನ್ನ ಜೋಡಿಸೋದೇ ನಿಜವಾದ ಟೀಮ್ ವರ್ಕ್. ಎಕ್ಸಾಕ್ಟ್ಲಿ. ಈಗ ನಾವು ಈ ಆಳವಾದ ಅಧ್ಯಯನದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಮುರಣಿಯ ಅಂತ್ಯದಲ್ಲಿ ಬರೋ ವರದಾನ, ಸ್ಲೋಗನ್ ಮತ್ತು ಅವ್ಯಕ್ತ ಸೂಚನೆಗಳು. ಇವು ಕೇವಲ ಸಾರಾಂಶ ಮಾತ್ರವಲ್ಲ, ಇಡೀ ದಿನ ನಾವು ನೆನಪಿನಲ್ಲಿಡಬೇಕಾದ ಮಂತ್ರಗಳು. ಹೌದು. ಮೊದಲಿಗೆ ವರದಾನವನ್ನು ನೋಡೋಣ. ಶ್ರೇಷ್ಠ ವೃತ್ತಿಯ ಮೂಲಕ ಶುದ್ಧ ವಾಯುಮಂಡಲವನ್ನಾಗಿ ತಯಾರು ಮಾಡುವ ಸದಾ ಶಕ್ತಿಶಾಲಿ ಆತ್ಮಭವ. ಇದು ಬಹಳ ಆಳವಾದ ಮಾತಲ್ವೇ? ಹೌದು. ಬಾಬಾ ಹೇಳ್ತಾರೆ, ನಮ್ಮ ವೃತ್ತಿಯಿಂದಲೇ ಅಂದ್ರೆ ನಮ್ಮ ವೈಬ್ರೇಷನ್ಸ್ ಇಂದನೇ ವಾಯುಮಂಡಲ ಸೃಷ್ಟಿಯಾಗತ್ತೆ.
ನಾವು ಅನೇಕ ಬಾರಿ ದೂರುವುದನ್ನ ಕೇಳ್ತೀವಿ. ನಾನು ಧ್ಯಾನ ಮಾಡೋಕೆ ಕೂತೆ, ಆದ್ರೆ ಇಲ್ಲಿನ ವಾಯುಮಂಡಲವೇ ಸರಿಯಿಲ್ಲ, ನನ್ನ ಮೈಂಡ್ ಡಿಸ್ಟರ್ಬ್ ಆಯ್ತು ಅಂತ. ಹೌದು, ಎಲ್ಲರೂ ಹೇಳೋ ಸಾಮಾನ್ಯ ಮಾತಿದು. ಆದ್ರೆ ಬಾಬಾ ಹೇಳ್ತಾರೆ, ಹೀಗೆ ದೂರುವುದು ಬಲಹೀನ ಆತ್ಮರ ಲಕ್ಷಣ. ವಾಯುಮಂಡಲವು ನಿಮ್ಮನ್ನ ನಿಯಂತ್ರಿಸಬಾರದು. ನಿಮ್ಮ ಶ್ರೇಷ್ಠ ವೃತ್ತಿಯು ವಾಯುಮಂಡಲವನ್ನ ನಿಯಂತ್ರಿಸಬೇಕು. ವಾವ್! ನಾವು ಥರ್ಮಾಮೀಟರ್ ಆಗಬಾರ್ದು, ಥರ್ಮೋಸ್ಟ್ಯಾಟ್ ಆಗಬೇಕು. ವಾತಾವರಣದ ಉಷ್ಣತೆಯನ್ನ ಅಳೆಯೋ ಬದಲು ನಾವೇ ಅದನ್ನು ನಿಯಂತ್ರಿಸಬೇಕು. ಕರೆಕ್ಟ್. ಬಾಬಾ ಹೇಳ್ತಾರೆ, ವ್ರತದ ಸ್ಮೃತಿಯಿಂದ ನಮ್ಮ ವೃತ್ತಿಯನ್ನ ಶ್ರೇಷ್ಠವನ್ನ ಮಾಡಿಕೊಂಡ್ರೆ ನಾವೇ ಆ ಅಶುದ್ಧ ವಾಯುಮಂಡಲವನ್ನ ಶುದ್ಧ ಮಾಡುವ ಶಕ್ತಿಶಾಲಿ ಆತ್ಮರಾಗ್ತಿವೆ. ಇನ್ನು ಇಂದಿನ ಸ್ಲೋಗನ್, ಗುಣಮೂರ್ತಿ ಆಗಿದ್ದು ಸರ್ವರನ್ನು ಗುಣಮೂರ್ತಿಯನ್ನಾಗಿ ಮಾಡುವುದೇ ಮಹಾದಾನಿ ಆಗುವುದಾಗಿದೆ. ದಾನ ಅಂದ್ರೆ ಕೇವಲ ಹಣ ಅಥವಾ ಅನ್ನ ನೀಡೋದಲ್ಲ. ನಮ್ಮ ಸಂಪರ್ಕಕ್ಕೆ ಬರೋ ಪ್ರತಿಯೊಬ್ಬರಿಗೂ ನಮ್ಮ ಗುಣಗಳ ಮೂಲಕ ಪ್ರೇರಣೆ ನೀಡೋದೇ ಅತಿ ದೊಡ್ಡ ದಾನ. ಹೌದು. ಕೊನೆಯದಾಗಿ, ಅವ್ಯಕ್ತ ಸೂಚನೆಯಲ್ಲಿ ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ನಿರ್ಭಯರಾಗಿರಲು ತಿಳಿಸಲಾಗಿದೆ. ಬ್ರಾಹ್ಮಣ ಪರಿವಾರದಲ್ಲಿ ಪರಸ್ಪರ ಸತ್ಯಸ್ನೇಹವಿರಲಿ, ಅನುಮಾನ ಇರಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಾಬಾ ಹೇಳ್ತಾರೆ, ಎಲ್ಲಿ ಸತ್ಯವಾದ ಸ್ನೇಹವಿರುತ್ತದೆಯೋ ಅಲ್ಲಿ ವಿಶ್ವಾಸ ಅವಶ್ಯವಾಗಿ ಇರುತ್ತೆ. ನಮ್ಮೊಳಗೆ ನಿಜವಾದ ಪ್ರೀತಿ ಇದ್ರೆ ಬೇರೆಯವರು ಸಾಧಾರಣವಾಗಿ ಆಡಿದ ಮಾತಿನಲ್ಲೂ ನಮ್ಗೆ ವ್ಯರ್ಥಾರ್ಥಗಳು ಕಾಣಲ್ಲ, ಅವರ ಉದ್ದೇಶದ ಬಗ್ಗೆ ಡೌಟ್ ಬರಲ್ಲ. ಪರಸ್ಪರ ಸ್ನೇಹ ಮತ್ತು ವಿಶ್ವಾಸವಿದ್ದಾಗ ಮಾತ್ರ ಯಶಸ್ಸು ಸಾಧ್ಯ. ಖಂಡಿತ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ನಾವಾಗ್ಲೇ ಚರ್ಚಿಸಿದಂತೆ, ನಾವೆಲ್ಲರೂ ಜಗತ್ತೆಂಬ ಈ ಭವ್ಯವಾದ ಗೆಸ್ಟ್ ಹೌಸ್ನಲ್ಲಿ ಕೇವಲ ಸ್ವಲ್ಪ ದಿನಗಳಿಗಾಗಿ ಬಂದಿರೋ ಅತಿಥಿಗಳಲ್ವಾ? ಹೌದು. ಹಾಗಿದ್ದಾಗ ಬೇರೆಯವರ ಮೇಲಿನ ಸಿಟ್ಟು, ಅಹಂಕಾರ, ಹಳೆಯ ದ್ವೇಷಗಳು ಮತ್ತ ಅನುಮಾನಗಳೆಂಬ ಇಷ್ಟು ಭಾರವಾದ ಲಗೇಜನ್ನ ನಾವೇಕೆ ಪ್ರತಿದಿನ ಹೊತ್ತು ತಿರುಗುತ್ತಿದ್ದೀವಿ? ನಿಜ. ಗೆಸ್ಟ್ ಹೌಸ್ನಿಂದ ಚೆಕ್ಔಟ್ ಆಗಿ ಹೊರಡುವಾಗ ಯಾರಾದ್ರೂ ಆ ಕೋಣೆಯ ಕಸವನ್ನ ತಮ್ಮ ಬ್ಯಾಗ್ನಲ್ಲಿ ತುಂಬ್ಕೊಂಡ್ ಜೊತೆಲಿ ಒಯ್ಯುತ್ತಾರಾ? ಖಂಡಿತ ಇಲ್ಲ. ಆ ಕಲ್ಪನೆಯೇ ಎಷ್ಟು ಹಾಸ್ಯಾಸ್ಪದವಾಗಿದೆ ನೋಡಿ. ಅದರ ಭಾವನಾತ್ಮಕವಾಗಿ ನಾವೆಲ್ಲರೂ ಅದೇ ತಪ್ಪನ್ನ ಮಾಡ್ತಿದ್ದೀವಿ ಅಲ್ವಾ? ಈ ನಮ್ಮ ನಿಜವಾದ ಶಾಂತಿಧಾಮದ ಮನೆಗೆ ಮರಳುವ ಸಮಯ ಈಗ ಬಂದಿದೆ. ಆ ಹಗುರತೆಯೇ ನಮ್ಮ ಚೆಹರೆಯಲ್ಲಿ ಅಲೌಕಿಕತೆಯನ್ನ ತರುತ್ತೆ. ಅತ್ಯಂತ ಆಳವಾದ ಮತ್ತು ನಮ್ಮನ್ನ ಅಂತರ್ಮುಖಿಯನ್ನಾಗಿಸುವ ಚಿಂತನೆ ಇದು. ಈ ಭಾರವಾದ ಲಗೇಜನ್ನ ಬಿಟ್ಟು ಹಗುರಾಗೋದು ಪ್ರಸ್ತುತ ನಾಜೂಕಾದ ಸಮಯದ ಅತೀ ದೊಡ್ಡ ಅಗತ್ಯ. ಖಂಡಿತ. ನಾವು ಕೇವಲ ಮಾಹಿತಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮಾತ್ರವಲ್ಲ, ಅದನ್ನ ಇನ್ಸ್ಟಾಲ್ ಮಾಡಿ ನಮ್ಮ ಚೆಹರೆ ಮತ್ತು ಚಲನೆಯಲ್ಲಿ ಪ್ರತ್ಯಕ್ಷ ಮಾಡೋ ಗುರಿಯನ್ನ ಹೊಂದೋಣ. ಈ ಅದ್ಭುತವಾದ ಜ್ಞಾನದ ಖಜಾನೆಯನ್ನ ನಮ್ಮೆಲ್ಲರ ಮುಂದಿಟ್ಟಿದ್ದಕ್ಕಾಗಿ ಅವ್ಯಕ್ತ ಬಾಬ್ದಾದಗೆ ಮತ್ತು ಈ ಸುಂದರ ವಿಶ್ಲೇಷಣೆಗಾಗಿ ತಜ್ಞರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಈ ಆಧ್ಯಾತ್ಮಿಕ ತರಗತಿಯ ಪವಿತ್ರ ವಾತಾವರಣವನ್ನು ನಮ್ಮೊಳಗೆ ಉಳಿಸ್ಕೊಳ್ತಾ ಸಂಪೂರ್ಣ ಶಾಂತಿಯ ಅನುಭೂತಿಯಲ್ಲಿ ನಾವು ಇಂದಿನ ಈ ಆಳವಾದ ಅಧ್ಯಯನವನ್ನು ಪೂರ್ಣಗೊಳಿಸೋಣ. ಓಂ ಶಾಂತಿ. ಓಂ ಶಾಂತಿ.